ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮನೋಹರ್, ನಿರ್ದೇಶಕರಾಗಿ ಬರಬೇಕಾದಂಥವ್ರು ನೀವು ಮ್ಯೂಸಿಕ್ ಡೈರೆಕ್ಟ್ ಆಗ್ತೀರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇದ್ದಕ್ಕಿದ್ದಂಗೆ ನಟನೆಗೆ ಹತ್ರ ವಾಲ್ತೀರಿ. ಹೇಗಾಯ್ತದು? ಇದು ಕೆಲವು ಸಲ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ನನಗೆ ಮೊದಲನೇ ಸಲ ಉಪೇಂದ್ರ ಅವರು ಆಪ್ರೇಷನ್ ಹಂತದಲ್ಲಿ ಒಂದು ಪಾತ್ರ ಕೊಟ್ಟರು. ಅದನ್ನು ನಾವು ಅವಾಗೆಲ್ಲ ಈ ಹುಡುಗಾಟಿಗೆ ಆ್ಯಕ್ಟಿಂಗು ಇಂಟ್ರೆಸ್ಟ್ ಏನಿರಲಿಲ್ಲ. ಅವ್ರು ಹೇಳಿದರು, ನಾನು ಮಾಡಿ ಅದು ತಮಾಷೆ ಆಯಿತು. ಅದಾದಮೇಲೆ ಉಪೇಂದ್ರ ಸಿನಿಮಾದಲ್ಲಿ ಒಂದು ಪೂಜಾರಿ ಪಾತ್ರ, ಕುಡುಕ, ಅದೊಂದು ಪಾತ್ರ ಮಾಡಿದೆ, ಅದು ಯಶಸ್ವಿ ಆಯಿತು. ಅದಾದಮೇಲೆ ಪಣಿ ರಾಮಚಂದ್ರ ಅವರು ನನ್ನ ನಾರದನ ಪಾತ್ರ ಕೊಟ್ಟು ದಂಡಪಿಂಡಗಳು ಧಾರಾವಾಹಿಗೆ ಶೀರ್ಷಿಕೆ ಗೀತೆಗೆ ನನ್ನ ಹಾಕಿದ್ರು. ಸೊ ಇದೆಲ್ಲ ತಾನಾಗಿ ಬಂದ ಅವಕಾಶ. ನನಗೊಂದು ಸಲ ಅವಕಾಶ ಬಂದಾಗ ನಾನು ಅದನ್ನು ಯಾವತ್ತೂ ನಿರಾಕರಿಸಿಲ್ಲ. ಅದನ್ನು ತಮಾಷೆಯಾಗೆ ತಗೊಂಡು ನನ್ನ ಪ್ರಯತ್ನ ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ನ್ಯಾಯ ಸಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟೆ, ಅದು ಯಶಸ್ವಿ ಆಯಿತು. ಹಾಗಂತ ಪೂರ್ತಿ ನಟನೆಯಲ್ಲಿ ನನಗೆ ಆಸಕ್ತಿ ಇಲ್ಲ. ನನಗೆ ಬಂದ ಅವಕಾಶ ಅದು ನಾನು ಕೇಳ್ಕೊಂಡು ಬಂದಿದ್ದಲ್ಲ, ತಾನಾಗಿ ಬಂದದ್ದು. ಹೀಗಾಗಿ ನಟನೆಯಲ್ಲೂ ನನಗೆ ಇದಾಯಿತು. ಅದಾದಮೇಲೆ ಇವರು ನಮ್ಮ ಸುಜನ್ ಲೋಕೇಶ್ ಅವರು ಮಜಾ ಟಾಕೀಸಲ್ಲಿ ಒಂದು ಭಟ್ರ ರೋಲ್ ಕೊಟ್ಟರು. ಅಲ್ಲಿ ಕೂಡ ಅಷ್ಟೇ ಬೇರೆ 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 ರೀತಿಯ ಗೆಟಪ್ಪು ನನಗೆ ಅದು ಮಾಡಿದರು. ಅದು ಎಲ್ಲ ಒಂಥರ ಆಶ್ಚರ್ಯ ಆಗುತ್ತೆ. ನಾನೆಲ್ಲೂ ಕೇಳ್ಕೊಂಡು ಹೋಗಿಲ್ಲ, ಅವರೇ ಪ್ರೀತಿಯಿಂದ ನನಗೆ ಕರೆದು ಕೊಟ್ಟರು. ಅದನ್ನು ನಿಭಾಯಿಸಿದ್ದೀನಿ ಅಷ್ಟೇ. ಗುರುಪ್ರಸಾದ್ ಮಠ, ಹೌದು, ಮಠದಲ್ಲಿ ಒಂದು ವಿಭಿನ್ನವಾದರೂ ಹೌದು. ಅದು ತಮಾಷೆ ಒಂದು ಸನ್ನಿವೇಶ. ಅದು ಕೂಡ ಅಷ್ಟೇ. ಗುರುಪ್ರಸಾದ್ ಹೇಳಿದರು, ಒಂದು ತಮಿಳ್ ಸಿನಿಮಾ ರಾಜ್ಕುಮಾರ್ ಅಂತ ಒಂದು ಸಿನಿಮಾ, ಅದರಲ್ಲಿ ಸೆಂದಿಲ್, ಗೌಂಡಮಣಿ, ವಡಿವೇಲು 3 ಜನ ಇದ್ದಂಥ ಇದದು ಸೀನು. ಅದನ್ನು ಇವರು ಮಠಕ್ಕೆ ಅಳವಡಿಸ್ಕೊಂಡ್ರು ಗುರುಪ್ರಸಾದ್ ಅವರು. ಅದರಲ್ಲಿ ಈ ಪಾತ್ರ ನೀವು, ಅದು ಸೆಂದಿಲ್ ಪಾತ್ರ ನೀವು ಮಾಡಬೇಕು ಅಂತ ಹೇಳಿ ನನಗೆ ಅದನ್ನು ಹೇಳಿದರು. ನನಗೆ ಒಂದು ತಮಾಷೆ, ಇದೊಂದು ಇರಲಿ ಅಂತ ಖುಷಿಗೆ ಮಾಡಿದೆ. ಅದು ಯಾಕೆಂದರೆ ಅದರ ಮ್ಯೂಸಿಕ್ಕು ರಿರೆಕಾರ್ಡಿಂಗ್ ಎಲ್ಲ ನಾನೇ ಮಾಡಿದ್ರಿಂದ. ಆಗ ಗುರುಪ್ರಸಾದ್ ನಮ್ಮನೆಗೆ ಬರ್ತಾಯಿದ್ರು, ತುಂಬ ಕಥೆಗಳ ಬಗ್ಗೆ ಹೇಳ್ತಾಯಿದ್ರು. ನನಗೆ ಭಾಳ ಖುಷಿ ಆಗ್ತಿತ್ತು. ತುಂಬ ಟ್ಯಾಲೆಂಟೆಡ್ ಮನುಷ್ಯ ಆತ. ಈ ಕಥೆಗಳು ಕೆಲಸ ಹೇಗೆ ನಿಮಗೆ ಸಿಕ್ಕಿದ್ದು ದಂಡಪಿಂಡ, ಒಂಥರ ನಿಮಗೆ ಮರುಜನ್ಮ. ನನಗೆ ಪಣಿ ರಾಮಚಂದ್ರ ಅವರು ಒಂದು ಮರುಜನ್ಮ ಕೊಟ್ಟರು ನೋಡಿ. ಅದು ಹೇಗಂತಂದರೆ, ಮ್ಯೂಸಿಕಲ್ಲಿ ಫುಲ್ ಪೀಕಲ್ಲಿದ್ದೆ. ಅಣ್ಣವರು ಕಾಡಿಗೆ ಹೋದ್ಮೇಲೆ ಎಲ್ಲ ಕೆಲಸ ಸ್ಥಗಿತ ಆಯಿತು. ಮತ್ತೆ ಹೊಸದಾಗಿ ಬಂದಾಗ ನಮ್ಮ ಮನೆ ಶಿಫ್ಟ್ ಆಯಿತು. ಮನೆ ಶಿಫ್ಟಾಗಿ ಹೊಸ ಅಡ್ರೆಸ್ಸು ಯಾರಿಗೆ ಗೊತ್ತಿಲ್ಲ, ಆಗ ಫೋನ್ ಇರಲಿಲ್ಲ. ಸೊ ಕೇಳ್ಕೊಂಡು ಬಂದವರೆಲ್ಲ ಆಮೇಲೆ, ಹಾಗಾಗಿ ಅಲ್ಲಿಂದ ಅದು ಗುರುಕಿರಣ್ ಅವರು, ಅವರಿಗೆ ಇದು ಅವಕಾಶ ಆಯಿತು. ಅವರು ಬ್ಯುಸಿ ಆದರು. ಅವರು ಬ್ಯುಸಿ ಆದಾಗ ಗುರುಕಿರಣ್ ಅವ್ರು ಏನು ಮಾಡಿದ್ರು, ನನಗೆ ನನ್ನ ಬಗ್ಗೆ ಅವರಿಗೆ ವಿಶೇಷವಾದ ಪ್ರೀತಿ ಆಗಿ ಅವ್ರಿಗೆ ಹಾಡು ಬರೆಯೋಕ್ಕೆ ನನ್ನ ಕರೆಸಿದರು. ಸೊ ಗುರುಕಿರಣ್ ಅವರಿಗೆ ಅವ್ರದ್ದು ನನ್ನದು ಕಾಂಬಿನೇಷನ್ನು ತುಂಬ ಹಾಡು ಹಿಟ್ಟಾಗಿದೆ. ಕಳ್ಳ ಚಂದ ಮಾಮ ಇರ್ಬೋದು, ನಾನು ಒತ್ತಾರೆ ಎದ್ಬಿಟ್ಟು ಅದಿರ್ಬೋದು, ತುಂಬ ಪ್ರತಿಯೊಂದು ಹಾಡು ಅವ್ರದ್ದು. ಆವಾಗ ಅವ್ರ ಜೊತೆ ನಾನು ಕೂತ್ಕೊಂಡು ಬರೆದಿದ್ದು ಹಾಡುಗಳು ಎಲ್ಲ ಹಿಟ್ಟಾಗಿದೆ. ಸೊ ಅಲ್ಲಿ ಆಯಿತು. ಆದರೆ ಮ್ಯೂಸಿಕ್ಕು ಫುಲ್ ಡ್ರಾಪ್ ಆಯಿತು. ಮ್ಯೂಸಿಕ್ ಡ್ರಾಪ್ ಆದರೆ ಇನ್ನೊಂದು ಕಡೆ ನನಗೆ ಪಣಿ ರಾಮಚಂದ್ರ ಅವರು ದಂಡಪಿಂಡಗಳು ಕೊಟ್ಟರು. ಶಾಪ ಆಯಿತು. ಸೊ ಸೀರಿಯಲ್ನಲ್ಲಿ ನಾನು ನೋಡಿ, ಸಿನಿಮಾ ಇಲ್ಲಿ ಫುಲ್ ಝೀರೋ ಆಯಿತು. ಸೀರಿಯಲ್ಗೆ ಬಂದೆ. ದಂಡಪಿಂಡಗಳು, ಪ್ರೇಮ ಪಿಶಾಚಿಗಳು, ಜಗಳ ಗಂಟಿಯರು, ಸಾಹಸಲಕ್ಷ್ಮಿಯರು, ಇದೊಂದು ಸೆಟ್ಟ. ಈ ಕಡೆ ಸಿ ಕೈ ಚಂದ್ರ ಅವರು ನನಗೆ ಪಾಪ ಪಾಂಡು, ಸಿಲ್ಲಿಲಲ್ಲಿ, ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಠಲ, ಈ ಥರ ಫುಲ್ಲು ಧಾರಾವಾಹಿ ಕಿರುತೆರೆಯಲ್ಲಿ ಬ್ಯುಸಿ ಆಗ್ಬಿಟ್ಟೆ ನಾನು. ಸೊ ಹಾಗಾಗಿ ನನಗೆ ಒಂದು ತುಂಬ ಅದೃಷ್ಟದ ವ್ಯಕ್ತಿ ಅಂತ ಹೇಳ್ಬೋದು ನಾನು. ಒಂದು ಕಡೆ ಎಲ್ಲೋ ಕಡಿಮೆ ಆದರೆ ಇನ್ನೊಂದು ಕಡೆ ನನಗೆ ಅವಕಾಶಗಳು ಬಂತು ತುಂಬ. ಹೀಗಾಗಿ ಕಿರುತೆರೆಯಲ್ಲೂ ನನಗೆ ಅವಕಾಶ ಆಯಿತು. ಯಾವುದರಲ್ಲಿ ನೀವು ಜಾಸ್ತಿ ಫೇಮಸ್ ಅಂತ ಕಾಣಿಸಿದ್ದು ನಿಮಗೆ? ಬಹುಶಃ ಕಿರುತೆರೆ ಅಂತ ಅನಿಸುತ್ತೆ. ಕಿರುತೆರೆ ಮ್ಯೂಸಿಕ್ಕು ಮತ್ತು ಈ ದಂಡಪಿಂಡಗಳು
ಇದರಿಂದ ಜಾಸ್ತಿ ಫೇಮಸ್ ಆದೆ. ಆಮೇಲೆ ಮಜಾ ಟಾಕೀಸ್ ಅದು ಕಿರುತೆರೆ ತಾನೆ, ಅದರಲ್ಲೂ ಫೇಮಸ್ ಆದೆ. ಮತ್ತು ಮಜಾ ಟಾಕೀಸ್ ಬಂದಾಗ ನನ್ನನ್ನು ಮ್ಯೂಸಿಕ್ ಡೈರೆಕ್ಟ್ರು ಅನ್ನೋದನ್ನು ಎಲ್ಲರೂ ಮರೆತು ಬಿಟ್ಟಿದ್ದರು, ನನ್ನನ್ನೇ ಮರೆತು ಬಿಟ್ಟಿದ್ದರು. ಆಗ ಸೃಜನ್ ಲೋಕೇಶ್ ನನಗೆ ಅವರೊಂದು ಪುನರ್ಜನ್ಮ ಕೊಟ್ಟರು, ಮರುಜನ್ಮ ನನಗೆ. ನೋಡಿ, ಯಾರಿಂದಲೋ ನನ್ನಿಂದ ಚಿಕ್ಕವರು ಎಲ್ಲ ಅವರಿಂದಾಗಿ ನನಗೆ ಮತ್ತೆ ಹೊಸ ಇದು ಬಂತು. ಹಾಗೆ ಒಂದು ಕಡೆ ಝೀರೋ ಆದಾಗ ಮತ್ತೊಂದು ಕಡೆ ನಾನು ಒಂಥರ ನನ್ನ ಅದೃಷ್ಟ ಅಂತ ಹೇಳ್ಬೋದು ಅದು. ಸೊ ದಂಡಪಿಂಡಿಗಳ ಟೈಟಲ್ ಸಾಂಗ್ ನೀವು ಮಾಡುವಾಗ ನಿಮ್ಮನ್ನು ಯಾವ ಥರ ನೋಡೋಕ್ಕೆ ಸ್ಟಾರ್ಟ್ ಜೋಕರ್ ಥರ ಆದ್ರೆ ಹೇಗೆ? ಅದು ಇಲ್ಲ, ಅದು ಅಭಿಮಾನಿಗಳು ತುಂಬ. ಆಮೇಲೆ ಆ ಟೈಮಲ್ಲಿ ದಂಡಪಿಂಡಗಳು ಹಾಡನ್ನು ರೆಕಾರ್ಡ್ ಮಾಡಿಕೊಂಡು ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡಿಕೊಂಡು ಮಕ್ಕಳಿಗೆ ಅದು ಹಾಡು ಹಾಕಿ ಊಟ ಮಾಡಿಸಿದ್ರಂತೆ. ಆಮೇಲೆ ತಮಾಷೆ ಅಂತಂದರೆ, ನಾನು ದಾರಿಯಲ್ಲಿ ಹೋಗ್ತಾ ಇದ್ದರೆ ಕೆಲವು ಹೆಂಗಸರು ಮಕ್ಕಳಿಗೆ ತೋರಿಸಿದ್ರು, ನೋಡು ದಂಡಪಿಂಡ ಅಂಕಲ್ ಹೋಗ್ತಾ ಇದ್ದಾರೆ ಅಂತ. ನನಗೆ ಅದು ಕಾಂಪ್ಲಿಮೆಂಟ್ ಆಗಿ ತಗೊಂಡೆ ವಿನಃ ನಾನು ಅದನ್ನು ಇದು ಮಾಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ನಾವು ನಗ್ತಿದ್ವಿ. ಹಾಗೆ ತರಲೆ ನನ್ನ ಮಗ ಆದಾಗಲೂ ಅಷ್ಟೇ ನನ್ನನ್ನು ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಿದ್ದು ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಅಂತಲೇ. ಸೊ ಹೀಗೆ ಕೆಲವು ಟೈಟ್ಲ್ಗಳು ನಮಗೆ ಅದು ಕಾಂಪ್ಲಿಮೆಂಟ್ ಆಗಿ ಬರುತ್ತೆ. ಅದರಿಂದ ಅದನ್ನು ನಾವು ನೆಗೆಟಿವ್ ಆಗಿ ತಗೊಳ್ಳೋ ಪ್ರಶ್ನೆನೇ ಅಲ್ಲ. ಅದು ಆಗಿದ್ದಕ್ಕೆ ನಮಗೆ ಹೆಸರು ಬಂತು. ದಂಡಪಿಂಡಗಳು ಆಗಿದ್ದಕ್ಕೆ ನನಗೆ ಹೆಸರು ಬಂತು. ತರಲೆ ನನ್ನ ಮಗ ಆಗಿದ್ದಕ್ಕೆ ನನಗೆ ಹೆಸರು ಬಂತು. ಹಾಗೆ ಮ್ಯೂಸಿಕ್ ಇಂಡಸ್ಟ್ರಿ ಪೀಕಲ್ಲಿದ್ದಾಗ ಅಣ್ಣವ್ರಿಗೆ ಆಯಿತು ಅಂದಾಗ ಮತ್ತೆ ಅವಕಾಶ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗ ಮತ್ತೆ ಅವಕಾಶ ಆಗಿದ್ದು ನನಗೆ ದುನಿಯಾ ಸೂರ್ಯವ್ರು ಬಂದು ದುನಿಯಾ ಮಾಡಬೇಕು. ಅದು ಹೇಗಾಯ್ತು ಅಂತಂದರೆ, ಸಿ ಕೈ ಚಂದ್ರವ್ರದ್ದೇ ಸೀರಿಯಲ್ನಿಂದ ಒಂದು ಇದು ಶುರು ಆಯಿತು. ಪರಮಪದ ಸೋಪಾನ ಅಂತ ಒಂದು ಸೀರಿಯಲ್ಲು. ಅಲ್ಲಿವರೆಗೆ ಕಾಮಿಡಿಯೇ ಮಾಡ್ತಿದ್ರು ಸಿ ಕೈ ಚಂದ್ರವರು. ಈ ಪರಮಪದ ಸೋಪಾನಕ್ಕೆ ಯೋಗರಾಜ್ ಭಟ್ರಿಗೆ ಅವಕಾಶ ಕೊಟ್ಟರು. ಆ ಹಾಡು ತುಂಬ ಚೆನ್ನಾಗಿ ಬಂತು. ಸಿ ಕೈ ಚಂದ್ರವರ ತಂಗಿಯೇ ಹಾಡಿದ್ದದು, ಭಾರತಿ ಪ್ರತಾಪ್ ಅಂತ. ಅದು ಹಾಡು ಹಿಟ್ಟಾಯಿತು. ಇವರು ಯೋಗರಾಜ್ ಭಟ್ರು ಮತ್ತು ಸೂರಿ ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ಸೂರಿಗೆ ಇವರು ಸಜೆಸ್ಟ್ ಮಾಡಿದರು, ಮನೋಹರ್ನ ಹಾಕ್ಕೊಳ್ಳಿ, ಟ್ಯೂನ್ ಚೆನ್ನಾಗಿ ಮಾಡ್ತಾನೆ ಅಂತ. ಹಾಗೆ ಸೂರ್ಯವರು ನನ್ನ ಹತ್ರ ಬಂದು ನಮ್ಮ ಮನೆಯಲ್ಲೇ ಎಲ್ಲ ಕಂಪೋಸಿಂಗ್ ಸುಮಾರು ಒಂದು 15 ದಿವಸ ನಾವು ಕಂಪೋಸ್ ಮಾಡಿದ್ವಿ ದುನಿಯಾಗೆ. ಬೇರೆ ಥರ ಟ್ಯೂನ್ಸ್ ಎಲ್ಲ ಮಾಡಿ ಅದರಲ್ಲಿ ಸೂರಿ ಓಕೆ ಮಾಡಿದ್ದು. ಹಾಗೆ ಅದು ಕರಿಯ ಐ ಲವ್ ಯು ಹಿಟ್ಟಾಯಿತು. ಆಮೇಲೆ ಇದು ನೋಡೆಯ ಪಾಟೀಲಿಂಗವೇ ಅದೆರಡು ಸೂಪರ್ ಹಿಟ್ಟಾಯಿತು. ಅದರಲ್ಲಿ ಅದು ಎರಡನ್ನೂ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದು. ನಾನು ಒಂದೇ ಒಂದು ಹಾಡು ಅದರಲ್ಲಿ ಬರೆದಿದ್ದು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಅದನ್ನು ಮೈಸೂರು ಜನ್ನಿ ಮತ್ತು ಗುರುರಾಜ್ ಹೊಸಕೋಟೆಯವರು ಎಲ್ಲ ಮುರಳಿ ಮೋಹನ್ ಎಲ್ಲ ಸೇರಿ ಹಾಡಿದರು ಅದನ್ನು. ನನಗೆ ಸಿನಿಮಾಗಳು ಇಲ್ಲದೇ ಇದ್ದಾಗ ಧಾರಾವಾಹಿಯಲ್ಲಿ ಬಂತು. ಧಾರಾವಾಹಿ ಇಲ್ಲದೇ ಇದ್ದಾಗ ಮತ್ತೆ ಸೃಜನ್ ಲೋಕೇಶ್ ಅವರು ನನಗೆ ಅವಕಾಶ ಕೊಟ್ಟರು. ನನಗೆ ಕಷ್ಟ ಅನ್ನೋದು ಬರಲೇ ಇಲ್ಲ. ನನಗೆ ಅವಕಾಶಗಳು ಬರದೇ ಇದ್ದಿದ್ದು ಹೌದು, ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟ ಆಗಲಿಲ್ಲ. ಯಾಕಂದರೆ ಉದಾಹರಣೆಗೆ ಕೋವಿಡ್ ಟೈಮಲ್ಲಿ ಉಪೇಂದ್ರ ಅವರು ನನ್ನ ಕೇಳಿ ನನಗೆ ರೇಷನ್ ಕಿಟ್ಟು ಕಳಿಸಿದ್ರು, 2 ಸಲ ಕಳಿಸಿದ್ರು. ಸೃಜನ್ ಲೋಕೇಶ್ ಅವರು 2 ಸಲ ಕಳಿಸಿದ್ರು. ಹಾಗಾಗಿ ನನಗೆ ಆ ಕಷ್ಟ ಗೊತ್ತಾಗಿಲ್ಲ. ಆಮೇಲೆ ನಾನು ಕೇಳದಲ್ಲೇ ಬೇಡ ಅಂದ್ರೂ ಉಪೇಂದ್ರ ನನಗೆ ತುಂಬ ಸಲ ಹಣಕಾಸು ಇದು ಏನು ಬೇಡ ಉಪಿ ಅಂತಂದರೆ, ಇಲ್ಲ ನಿಮ್ಮ ಮಗಳ ಎಜುಕೇಷನಿಗಿರಲಿ, ಹಾಗೆ ಇರಲಿ, ಹೀಗೆ ಕೊಡ್ತಾ ಬಂದರು. ಹೀಗಾಗಿ ನನಗೆ ಆ ಕಷ್ಟದ ಅರಿವಾಗಲಿಲ್ಲ. ಮತ್ತು ಯಾರಲ್ಲೂ ನಾನು ಕಣ್ಣೀರು ಹಾಕುವ ಸ್ಥಿತಿ ಬರಲೇ ಇಲ್ಲ. ಯಾರೋ ತಪ್ಪಾಗಿ ಹೇಳಿರ್ಬೋದು ಅದನ್ನು, ಬಟ್ ನನಗೆ ಕಣ್ಣೀರು ಹಾಕುವ ಸ್ಥಿತಿ ಯಾವತ್ತೂ ಬರಲಿಲ್ಲ, ಮುಂದೆಯೂ ಬರಲ್ಲ. ನನಗೇನೋ ಒಂದು ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ನನಗೆಲ್ಲೂ ಕೈ ಬಿಡಲ್ಲ ದೇವರು. ನಾನು ನಂಬಿದ ದೇವರು ಎಲ್ಲೂ ಕೈ ಬಿಡಲ್ಲ. ನನಗೆ ಸ್ನೇಹಿತರು ನನ್ನ ಕೈ ಬಿಡಲ್ಲ. ಸ್ನೇಹಿತರುಗಳು ಎಷ್ಟು ಹೆಲ್ಪ್ ಮಾಡ್ತಾರೆ ನನಗೆ. ಇನ್ನೊಂದು ಎಲ್ಲೂ ಏನೂ ಬರಲಿಲ್ಲ ಅಂತಂದರೆ, ನಾನಿವತ್ತು ಕರ್ನಾಟಕದ ಯಾವ ಮನೆಗೆ ಹೋದರೂ ನನಗೆ ಊಟ ಹಾಕ್ತಾರೆ. ಯಾಕಂದರೆ ನಾನು ನೋಡಿದ್ದೀನಿ, ನಾನು ಯಾವ ಊರಿಗೆ ಹೋದ್ರೂ ಬರ್ತಾರೆ, ಮಾತಾಡಿಸಿ ಇವು ಯಾವುದು ಮಾಡ್ತಾರೆ ಸರ್, ಯಾವುದು ಮಾಡ್ತಾ ಇಲ್ಲವಲ್ಲ, ಇಲ್ಲಮ್ಮ ನಾನು ಮಾಡ್ತಾಯಿದ್ದೀನಿ, ಆದರೆ ಎಲ್ಲ ಬಜೆಟ್ ಇಲ್ದಿರೋದು, ಲೋ ಬಜೆಟ್ ಸಿನಿಮಾ ಮಾಡ್ತಾಯಿದ್ದೀನಿ. ಅವರು ನನ್ನನ್ನು ನಂಬಿ ಬರ್ತಿದ್ದಾರೆ. ನಾನು ಯಾಕಂದರೆ ಒಂದು ವೇಳೆ ಅದು ಕ್ಲಿಕ್ ಆದರೆ, ಈಗ ದುನಿಯಾ ಅದೇನು ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ಆ ಟೈಮಲ್ಲಿ ಅದು ಸಣ್ಣ ಬಜೆಟ್ ಸಿನಿಮಾ.
ಬಟ್ ನಾನು ಅದನ್ನು ಕಡೆಗಣಿಸಲಿಲ್ಲ, ಮಾಡಿ ಸೂಪರ್ ಹಿಟ್ ಆಯಿತು, ಹಾಡುಗಳೆಲ್ಲ ಹಿಟ್ ಆಯಿತು. ಅಲ್ಲಿಗೆ ನಾನು ಒಂದು ತಿಳ್ಕೊಂಡೆ, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಯಾರನ್ನು ಇದು ಒಂದು ಅಪನಂಬಿಕೆಯಿಂದ ಕೆಲಸ ಮಾಡಬಾರ್ದು. ನಮ್ಮ ಕೆಲಸ ನಮ್ಮ ಕರ್ತವ್ಯ. ನನಗೆ ಹಂಸಲೇಖ ಸರ್ ಏನು ಹೇಳಿದ್ರು, ಸಿನಿಮಾ ಅವರು ಯಾವ ಥರ ಮಾಡ್ತಾರೋ ನಮಗೆ ಬೇಡ, ನಮ್ಮ ಕೆಲಸ ನಾವು ಮ್ಯೂಸಿಕ್ ಮಾಡುವಾಗ ಈ ಹಾಡು ಹಿಟ್ಟಾಗಲಿ ಅಂತಲೇ ನೀವು ಮಾಡು, ಹೆಂಗೋ ಅದು ಹಿಟ್ಟಾಗುತ್ತೆ. ಯಾಕಂದರೆ ಹಾಡು ಯಾವಾಗಲೂ ಶಾಶ್ವತ ಇರುತ್ತೆ, ಸಿನಿಮಾ ಬರುತ್ತೆ ಹೋಗುತ್ತೆ ಅಂತ. ಆ ಒಂದು ಪಾಲಿಸಿಯಿಂದ ನಾನು ಮಾಡ್ತಾನೇ ಹೋದೆ. ದುನಿಯಾ ಹಿಟ್ಟಾಯಿತು. ಅದಾದಮೇಲೆ ದುನಿಯಾ ಹಿಟ್ಟಾದಮೇಲೆ ನಾನು ಅಂದ್ಕೊಂಡೆ, ಆಮೇಲೆ ಕಿರಾತಕ ಹಿಟ್ಟಾಯಿತು. ಕಿರಾತಕ ಹಿಟ್ಟಾದಮೇಲೆ ನಾನು ಮತ್ತೆ ಬರ್ತಾನೇ ಇತ್ತು ಸಿನಿಮಾ, ಈಗಲೂ ಬರ್ತಾಯಿದೆ, ಮಾಡ್ತಾನೇ ಇದ್ದೀನಿ. ಒಂದು ಹೋಪು, ಒಂದು ಆಶಾಭಾವನೆ, ಈ ಸಿನಿಮಾ ಹಿಟ್ಟಾಗ್ಬೋದು. ಇಲ್ಲ, ಫ್ಲಾಪ್ ಆಯಿತು. ನೆಕ್ಸ್ಟ್ ನೋಡೋಣ. ಹೀಗೆ ಇದನ್ನು ಮರೆತುಬಿಟ್ಟು ಮುಂದಕ್ಕೆ ಮಾಡ್ತಾ ಇರೋದು. ಹೀಗಾಗಿ ಜೀವನ ನಡೀತಾನೇ ಇದೆ, ಸಿನಿಮಾಗಳು ಬರ್ತಾನೇ ಇದ್ದಾವೆ, ಯಾವುದೋ ಒಂದು ಮತ್ತೆ ಹಿಟ್ ಆಗ್ಬೋದು. ಹಾಗಾಗಿ ಆ ಒಂದು ಆಶಾಭಾವನೆಯಿಂದಲೇ ಜೀವನ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ. ರಿಪೀಟ್ ಮಾಡಿದ್ದೀರಾ ಸಿನಿಮಾ ಇಂಡಸ್ಟ್ರಿ ಬಂದಿದ್ದಕ್ಕೆ? ಸಾಧ್ಯವೇ ಇಲ್ಲ. ಯಾಕಂದರೆ ನನ್ನ ಕನಸು ನನಗೆ ಸಿಕ್ಕಿದೆ. ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕನಸು ಕಂಡಾಗ ನನ್ನ ಕೆಲವು ಆವಾಗ ಕಾಲೇಜಿನ ಸ್ನೇಹಿತರು, ನೀನು ಇರೋದು ನಿಮ್ಮೂರು ವಿಟ್ಲದಲ್ಲಿ, ಇಲ್ಲಿದ್ದು ಅಲ್ಲಿಗೆ ನೀನು ಸಿನಿಮಾಕ್ಕೆ ಹೇಗೆ ಹೋಗ್ತೀಯ ಅಂತ. ನೋಡೋಣ ಅದೃಷ್ಟ ಹೇಗೆ ಕೂಡಿ ಬಂತು ಅಂತಂದರೆ, ನಮ್ಮ ಅಕ್ಕನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು, ವಿಜಯ ಬ್ಯಾಂಕಲ್ಲಿ. ಹಾಗಾಗಿ ನಾನು ಬೆಂಗಳೂರಿಗೆ ಬರಬೇಕಾಯ್ತು ಅಕ್ಕನ ಜೊತೆ. ನಾನು ನಮ್ಮಪ್ಪ ನಾನು ಚಿಕ್ಕವನಿದ್ದಾಗಲೇ ತೀರ್ಕೊಂಡಿದ್ದರು. ಬಟ್ ನಮ್ಮಪ್ಪ ಒಬ್ಬ ಗ್ರೇಟ್ ವ್ಯಕ್ತಿ. ನನಗೆ ಚಂದಮಾಮ, ಬಾಲಮಿತ್ರ, ಪ್ರಪಂಚ, ಜನಪ್ರಗತಿ, ಕಸ್ತೂರಿ ಇದೆಲ್ಲ ಚಿಕ್ಕವನಾಗ 5-6 ವರ್ಷದವನು. ನನಗೆ ಅವ್ರದ್ದು ತೋರಿಸಿ, ಇದನ್ನು ನೋಡು, ಇದನ್ನು ಬರಿ, ಈ ಚಿತ್ರ ಬರಿ ಅಂತ. ನಾನು ಚಿತ್ರ ಬರೀದು ಹೇಗೆ ಗೊತ್ತಾಯ್ತು ಅವರಿಗೆ ಅಂತಂದರೆ, ನಮ್ಮ ಅಕ್ಕ ಹೋಮ್ವರ್ಕ್ ಮಾಡುವಾಗ ಅದನ್ನು ನೋಡ್ಕೊಂಡು ನಾನು ಬರೀತಿದ್ದೆ. ಆವಾಗ ಚಿತ್ರ ಬರಿತಾನೆ ಅಂತ ಪುಸ್ತಕ ಓದಿಸ್ತಿದ್ರು ನನಗೆ. ಅದು ನನಗೆ ಆ ಓದುವ ಒಂದು ಹವ್ಯಾಸ, ಚಿತ್ರ ಬರೆಯೋ ಹವ್ಯಾಸ ಅವ್ರು ನನಗೆ ತಯಾರು ಮಾಡಿದ್ರು ನನ್ನ. ಸೊ ಅಲ್ಲಿ ಫೌಂಡೇಶನ್ ಹಾಕಿದ್ರು, ಅವ್ರು ತೀರ್ಕೊಂಡ್ರು. ಆಮೇಲೆ ಬೆಂಗಳೂರಿಗೆ ಬಂದಾಗ ನಮ್ಮ ಅಕ್ಕನೇ ನನಗೆ ಬೈದಿದ್ಲು, ಏನು ಸಿನಿಮಾದಲ್ಲಿ ಏನು ಮಾಡ್ತೀನಿ ನಾನು, ಏನು ನಿನಗೆ ಅಂತ. ನನಗೆ ನಾಚಿಕೆ, ನನಗೆ ಹೇಳ್ಕೊಳಕ್ಕೆ ಅವಳ ಹತ್ರ. ನಾನು ಹಾಡು ಬರಿತೀನಿ, ನಾನು ಅದು ಮಾಡ್ತೀನಿ, ಕತೆ ಮಾಡ್ತೀನಿ ಅಂತ ಹೇಳ್ಕೊಳಕ್ಕೆ ಬೈತಾಳೆ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ. ಒಳಗಡೆ ಕದ್ದು ಮುಚ್ಚಿ ಗಾಂಧಿನಗರಕ್ಕೆಲ್ಲ ಸುತ್ತಾಡ್ಕೊಂಡು ಬಂದು ಹೆಂಗೋ ಮಾಡಿ ಆಗ್ತಿದ್ದು. ಪುಣ್ಯಕ್ಕೆ ನನ್ನ ಅದೃಷ್ಟ ನೋಡಿ, ಜನವಾಣಿಯಲ್ಲಿ ಕೆಲಸ ಸಿಕ್ತು ನನಗೆ. NJR ನಾಯ್ಡು ಅಂತ ಎಡಿಟ್ರು. ಅಲ್ಲಿ ನಮ್ಮ PRO ನಾಗೇಂದ್ರ ಅವರ ತಂದೆ ಗುರುರಾಜ್ ಅವರು, ಅಗ್ನಿಮಿತ್ರ ಅಂತ ಸಾಹಿತಿ, ಸುಂದರರಾಜನ್ ಅಂತಿದ್ದರು, ಷಣ್ಮುಗಮ್ ಅಂತಿದ್ದರು. ಸೊ ಇವರೆಲ್ಲರ ಒಂದು ಗೈಡೆನ್ಸು ಇದೆಲ್ಲ ನನಗೆ ಹೆಲ್ಪ್ ಆಯಿತು. ಅಲ್ಲಿ ಶಂಕರನಾಥ ಅರವಿಂದ್ ಅವರು ಬಂದಿದ್ದು, ಸುಂದರನಾಥ್ ಸುವರ್ಣ ಅವರ ಪರಿಚಯ ಇದೆ. ಎಲ್ಲ ಒಂದು ರೀತಿಯಲ್ಲಿ ಕಷ್ಟವಿಲ್ಲದೆ ನನಗೆ ಸುಗಮವಾಗಿ ನನಗೆ ಚಿತ್ರರಂಗದಲ್ಲಿ ನೆಲೆ ನಿಲ್ಲೋದಕ್ಕೆ ಎಲ್ಲರೂ ಸಹಾಯ ಮಾಡಿದರು. ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು ನನಗೆ ಇವತ್ತು ಊಟಕ್ಕೆ ದಾರಿ ಇದು ಮಾಡಿದರು. ಎಲ್ಲದಕ್ಕೂ ಒಂದು ಕಾಶಿನಾಥ್ ಸರ್ ಒಂದು ಕಾರಣ, ಇನ್ನೊಂದು ಉಪೇಂದ್ರ ಅವರು ಕಾರಣ.